ಬೆಂಗಳೂರಿನಲ್ಲಿ ಮಳೆ ರುದ್ರ ನರ್ತನವನ್ನು ಮಾಡಿದೆ. ಕಳೆದ 3 ಗಂಟೆಗಳಿಂದ ಸುರಿದಂಥ ಧಾರಾಕಾರವಾದಂಥ ಮಳೆಗೆ ಬೆಂಗಳೂರು ಬಹುತೇಕವಾಗಿ ತೊಯ್ದು ತೊಪ್ಪೆಯಾಗಿದೆ ಅಂತಲೇ ಹೇಳ್ಬೋದಾಗಿದೆ. ಸಂಜೆ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಆಫೀಸಿಂದ ಹೊರಟಂತಹ ಸಾರ್ವಜನಿಕರು ಇನ್ನೂ ಕೂಡ ಮನೆಯನ್ನು ತಲುಪಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬೆಂಗಳೂರಿನ ಬಹುತೇಕ ರಸ್ತೆಗಳಲ್ಲಿ ಈಗ ಸಂಚಾರ ದಟ್ಟಣೆ ಕೂಡ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಉಂಟಾಗಿದೆ. ಟ್ರಾಫಿಕ್ ಒಂದರ್ಥದಲ್ಲಿ ಸಂಪೂರ್ಣವಾಗಿ ಸಂಚಾರ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಬೆಂಗಳೂರಿನ ನಗರ ಭಾಗದಲ್ಲಿ. ಹಾಗೆ ಮೆಜೆಸ್ಟಿಕ್ನಿಂದ ಹೊರಡುವಂತಹ ಸ್ವಲ್ಪ ದೂರದಲ್ಲಿಯೇ ಶೇಷಾದ್ರಿಪುರಂನ ಅಂಡರ್ ಬ್ರಿಡ್ಜ್ನಲ್ಲಿ ಒಂದು BMTC ಬಸ್ಸೇ ಮುಳುಗಡೆ ಆಗಿರುವಂತಹ ಘಟನೆ, ಅದರ ಜೊತೆಗೆ ಒಂದು ಆಟೋ ಕೂಡ ಅಲ್ಲಿ ಮುಳುಗಡೆ ಆಗಿರುವಂತಹ ಘಟನೆ ನಡೆದಿದೆ. ಅದರ ಜೊತೆಗೆ ಬೆಂಗಳೂರಿನ ಸಂಚಾರ ದಟ್ಟಣೆ ಇರುವಂಥ ರಸ್ತೆಗಳಲ್ಲಿ ಇನ್ನೂ ಕೂಡ ಅಂದರೆ ಟೌನ್ ಹಾಲ್ನ ಮುಂಭಾಗದಲ್ಲಿ ಆಗಿರ್ಬೋದು, ಅಂದರೆ ಜೆ ಸಿ ರೋಡ್ ಆಗಿರ್ಬೋದು, ಅದರ ಜೊತೆಗೆ ಪ್ಯಾಲೇಸ್ ಗ್ರೌಂಡ್ನ ರಸ್ತೆ ಆಗಿರ್ಬೋದು, ವಿನ್ಸರ್ ಮ್ಯಾನರ್ ಬ್ರಿಡ್ಜ್ ಕೆಳಗಡೆ ಆಗಿರ್ಬೋದು, ಅದರ ಜೊತೆಗೆ ಮಲ್ಲೇಶ್ವರಂನ ಭಾಗದಲ್ಲಿ ಈ ಭಾಗದಲ್ಲಿಯೂ ಕೂಡ ಸಂಪೂರ್ಣವಾಗಿ ಸಂಚಾರ ಅಸ್ತವ್ಯಸ್ತವಾಗಿದೆ. ಇನ್ನು ಸಾರ್ವಜನಿಕರು ಕೂಡ ಸುವರ್ಣ ನ್ಯೂಸ್ಗೆ ಕರೆ ಮಾಡಿ ತಮ್ಮ ಅಳಲನ್ನು ಹಂಚ್ಕೊಳ್ತಿದ್ದಾರೆ. ಈಗ ದೀಪಕ್ ಮೆಜೆಸ್ಟಿಕ್ ಭಾಗದಿಂದ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಈಗ ನೀವು ಮೆಜೆಸ್ಟಿಕ್ ಭಾಗದಲ್ಲಿದ್ದರೆ ಅಲ್ಲಿ ಯಾವ ರೀತಿಯಾದಂಥ ತೊಂದರೆ ಆಗಿದೆ? ನೀವು ಎಷ್ಟು ಗಂಟೆಯಿಂದ ಈ ಒಂದು ಮಳೆಯ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದೀರಿ? ಸರ್ ನಮಸ್ತೆ, ನನ್ನ ಹೆಸರು ದೀಪು ಅಂತ ಹೇಳಿ ಮೈಸೂರು ಡಿಸ್ಟ್ರಿಕ್ಟ್ KR ಆದ್ರೆ ನಾನು ಪ್ರೆಸೆಂಟ್ ಇವಾಗ ಮೆಜೆಸ್ಟಿಕ್ ಅಲ್ಲಿ ಇದ್ದೀನಿ. ಓಕೆ. ನಾನು ಬಂದು ಅಂದ್ರೆ ಮಧ್ಯಾಹ್ನ ಬಂದಿದ್ದೆ ಬೆಂಗಳೂರಿಗೆ, ಅಂದ್ರೆ ಬಿಸ್ನೆಸ್ ಪರ್ಸನ್ ಬಂದಿದ್ದೆ. ಅಂದ್ರೆ ಅರ್ಜೆಂಟ್ ಹೋಗ್ಬೇಕಿತ್ತು ನಾನು ಮೈಸೂರಿಗೆ ಮತ್ತೆ ಪ್ಲಸ್ KR. ಓಕೆ. ಅಂದ್ರೆ ಇಲ್ಲಿ ಕಮ್ಮಿ ಅಂದ್ರೆ 2.5 ಗಂಟೆಯಿಂದ ಮಳೆ ಹೋಗ್ತಾ ಇದೆ. ಕಮ್ಮಿ ಅಂದ್ರೆ ನಾನು ನೋಡ್ದಂಗೆನೆ ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿ ಆಯ್ತು. ನಾನು ಅಂದ್ರೆ ಊರಿಗೆ ಹೋಗೋಣ ಅಂತ ಸ್ಟಾರ್ಟ್ ಮಾಡಿದ್ವಿ, ಅಷ್ಟೊತ್ತಿಗೆ ತುಂಬಾ ಜಾಸ್ತಿ ಆಗ್ಬಿಡ್ತು. ಇನ್ನು ಹೊರಟಿದ್ರೆ ಯಾಕೋ ಮಧ್ಯೆ ಸಿಗಾಕೊಂಡ್ರೆ ಇನ್ನು ಈಗ ನೀವಿರೋ ಜಾಗದಲ್ಲಿ ಈಗ ಟ್ರಾಫಿಕ್ ಹೆಂಗಿದೆ? ಅಲ್ಲಿ ಏನಾದ್ರು ಮೂವ್ಮೆಂಟ್ಸ್ ಇದೆಯಾ ಅಥವಾ ಇನ್ನು ಅಲ್ಲಿ ಈಗಲೂ ತೊಂದರೆ ಅನುಭವಿಸ್ತಾ ಇದ್ರೆ? ಈಗಲೂ ತೊಂದರೆ ಆಗ್ತದೆ. ನಾನು ಇವಾಗ್ಲೂ ನಾನು ಹೊರಗಡೆ ಹೋಗ್ಬೇಕು, ನಾನು ಮೈಸೂರಿಗೆ ಹೋಗ್ಬೇಕು ಪ್ಲಸ್ KR ಹೋಗ್ಬೇಕು. KR ಇಂದ ನನ್ಗೆ ತುಂಬಾ ಕಷ್ಟ ಬರ್ತಾ ಇದೆ. ಈಗ ಏನಕ್ಕೆ ಬಂದಿಲ್ಲ ಅಂತ ಅಂದ್ರೆ ಅಲ್ಲಿ ಪ್ರೆಸೆಂಟ್ ಅವ್ರು ತಿಳ್ಕೊಂಡಿರೋದು ಏನಪ್ಪಾ ಅಂದ್ರೆ ಬೇಕು ಅಂತಾನೆ ಬೆಂಗಳೂರು ಇದಾರೆ. ನಾನು ಬೆಂಗಳೂರು ಬರೋದು ಅಪರೂಪ. ನಾನು ಓಕೆ. ಅಂದ್ರೆ ಈಗ ನೀವಿರೋ ಜಾಗದಲ್ಲಿಯೂ ಕೂಡ ಈಗಲೂ ಟ್ರಾಫಿಕ್ ಇದೆ, ಇನ್ನು ನೀವು ಅಲ್ಲಿಂದ ಹೊರಡಕ್ ಸಾಧ್ಯ ಆಗ್ತಾ ಇಲ್ಲ? ಆಗ್ತಾ ಯಾವುದೇ ಕಾರಣ ಆಗ್ತಾ ಬರೀ ಹೊರಗಡೆ ಒಂದೇ ಊಟ ತಿನ್ನಕ್ಕೂ ಆಗ್ತಲ್ಲ ಸರ್ ಇಲ್ಲಿ. ಓಕೆ. ಅಲ್ಲಿ ಯಾರು ಅಧಿಕಾರಿಗಳಿಲ್ವಾ? ಅಂದ್ರೆ BBMP ಅವರು ಯಾರು ಏನು ಟ್ರಾಫಿಕ್ ಕಂಟ್ರೋಲ್ ಮಾಡೋರು ಪೊಲೀಸರು ಯಾರು ಇಲ್ವಾ? ಇಲ್ಲ, ನಾನು ಹೊರಗಡೆ ಅವ್ರನ್ನ ಕೇಳಕ್ಕೂ ಹೊರಗಡೆ ಹೋಗಕ್ ಆಗ್ತಲ್ಲ ನನಗೆ ಅಲ್ಲಿ. ಓಕೆ ಓಕೆ. ಅಷ್ಟೊಂದು ತುಂಬಾ ಟ್ರಾಫಿಕ್ ಆಗ್ಬಿಟ್ಟಿದೆ. ಓಕೆ ಓಕೆ. ಥ್ಯಾಂಕ್ ಯು ದೀಪಕ್, ಸುವರ್ಣ ನ್ಯೂಸ್ ಜೊತೆ ಮಾತನಾಡೋದಕ್ಕೆ. ಇದು ಬೆಂಗಳೂರಿನ ಮೆಜೆಸ್ಟಿಕ್ನ ಭಾಗದಲ್ಲಿ ಕಂಡು ಬಂದಂತಹ ದೃಶ್ಯ. ಇನ್ನು ನಮ್ಮೊಂದಿಗೆ ಸಂಪರ್ಕದಲ್ಲಿ DJ ಹಳ್ಳಿಯ ಕಾರ್ಪೊರೇಟರ್ ಆದಂಥ ಸಂಪತ್ ಕುಮಾರ್ ಅವರು ಸಂಪರ್ಕದಲ್ಲಿದ್ದಾರೆ. ಸಂಪತ್ ಕುಮಾರ್ ಅವರೇ, ನಿಮ್ಮ ವಾರ್ಡ್ನ ವಿಭಾಗದಲ್ಲಿ ಯಾವ ರೀತಿಯಾದಂಥ ತೊಂದರೆ ಆಗಿದೆ? ಸಾರ್ವಜನಿಕರು ಯಾವ ದೂರನ್ನು ಕೊಟ್ಟಿದ್ದಾರೆ ಮತ್ತು ನೀವು ಯಾವ ರೀತಿಯಾಗಿ ಅಲ್ಲಿ ಪ್ರತಿಕ್ರಿಯಿಸಿದ್ದೀರಿ? ಸರ್, ಸುಮಾರು ಕಡೆ ಸ್ವಲ್ಪ ನೀರು ಬ್ಲಾಕ್ ಆಗಿದೆ. ಈಗಾಗಲೇ ರೋಷನ್ ನಗರ್ ಅಂತ ಒಂದು ಸ್ಥಳದಲ್ಲಿ ವಾಟರ್ ಡ್ರೈನ್ ತುಂಬಾ ತುಂಬಿಕೊಂಡು ಕೆಲವರೊಂದು 10 ಮನೆ ಒಳಗಡೆ ನೀರೆಲ್ಲ ಹೋಗಿದೆ. ಈಗ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಲೋಕಲ್ ಇಂಜಿನಿಯರ್ ಎಲ್ಲ ಅಲ್ಲಿ ಒಂದು ಆಟೋಮೆಟಿಕ್ ಪಂಪ್ ಅನ್ನ ಯೂಸ್ ಮಾಡಿ ವಾಟರ್ ಪಂಪ್ ಹೊರಗಡೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಸುಜಾನ್ ನಗರ್ ಅಂತ ಇನ್ನೊಂದು ಜಾಗ, ಅಲ್ಲಿಯೂ ವಾಟರ್ ಬ್ಲಾಕ್ ಆಗಿ ನೀರು ತುಂಬಿಕೊಂಡಿದೆ. ಅಲ್ಲೇ ಏರಿಯಾದಲ್ಲಿಂದ ನಾವು ವಾಟರ್ ಎಲ್ಲ ಪಂಪ್ ಮಾಡಿಕೊಂಡು ಒಟ್ಟಾರೆ ಈಗ ಒಂದು ಎಷ್ಟು ಅಂದಾಜು ಎಷ್ಟು ಮನೆಗಳಲ್ಲಿ ಕೇವಲ ನಿಮ್ಮ ಬಡಾವಣೆಯಲ್ಲಿ ಎಷ್ಟು ಮನೆಗಳಿಗೆ ನೀರು ನುಗ್ಗಿರಬಹುದು ಅಂತ ಹೇಳಿ? ಒಂದು 40 ಮನೆ ಒಳಗಡೆ ನೀರು ನುಗ್ಗಿದೆ. ಓಕೆ. ಸಂಪತ್ ಅವರೇ, ಅಂತ ದುರಂತ ಅಂದ್ರೆ ಈಗಾಗಲೇ ಲಕ್ಷ್ಮೀನಾರಾಯಣ ಅವರು BBMP ಆಯುಕ್ತರು ನಮಗೆ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದ್ದಾರೆ ನಮ್ಗೆ ಯಾವುದೇ ರೀತಿಯಾದಂಥ ಮನೆಗೆ ನೀರು ನುಗ್ಗಿದಂತ ದೂರೇ ಬಂದಿಲ್ಲ ಅಂತ. ನೀವು BBMP ಗಮನಕ್ಕೆ ತರುವಂತ ಪ್ರಯತ್ನ ಏನು ಮಾಡಿಲ್ವಾ ಇದು? ಇಲ್ಲ, ನಾವು ಕಂಟ್ರೋಲ್ ರೂಮ್ಗೆ ಹೇಳಿದೀವಿ. ಕಂಟ್ರೋಲ್ ರೂಮ್ಗೆ ನಮ್ಮ ಕಾರ್ಯಕರ್ತರು ಕಾಲ್ ಮಾಡಿ ಹೇಳಿದ್ದಾರೆ. ಬಟ್ ಆದ್ರೆ ಫಸ್ಟ್ ನಮ್ಗೆ ಈಗ ಯಾರಿಗೆ ದೂರು ಕೊಡೋದು ಇಂಪಾರ್ಟೆಂಟ್ ಇಲ್ಲ, ಫಸ್ಟ್ ನೀರನ್ನು ತೆಗಿಬೇಕು ಮತ್ತು ಜನರಿಗೆ ಒಳ್ಳೇದು ಮಾಡ್ಬೇಕಂತ ದೃಷ್ಟಿಯಿಂದ ನಾವೇ ಒಂದು ಆಟೋಮೆಟಿಕ್ ವಾಟರ್ ಮೆಷಿನ್ ಅನ್ನ ತಂದು ನೀರನ್ನ ಪಂಪ್ ಮಾಡ್ತಾ ಇದ್ದೀವಿ ಹೊರಗಡೆ. ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಈಗ ಪರವಾಗಿಲ್ಲ ಸರ್. ಈಗ ನೀರು ಇದು ಏನು ಯಾರನ್ನೂ ಕಂಪ್ಲೇಂಟ್ ಮಾಡಂಗಿಲ್ಲ. ಸುಮಾರು ಕಡೆ ನೀರ್ ಬ್ಲಾಕ್ ಆಗಿದೆ. ಫ್ರೇಸರ್ ಟೌನ್ ಅಂತ ಜಾಗದಲ್ಲೂ ಇವತ್ತು ನಮ್ಮ ಜಾಕೀರ್ ಅವ್ರು ನನ್ ಮಾಡಿದ್ರು, ನನ್ನ ವಾರ್ಡ್ ಅಲ್ಲಿನೂ ನೀರ್ ತುಂಬಿದೆ ಅಂತ ಹೇಳಿದ್ರು. ವಾಟರ್ ಡ್ರೈನ್ ತುಂಬಿಕೊಂಡು ನೀರು ಹೊರಗಡೆ ಬರ್ತಾ ಇದೆ ಅಂತ ಹೇಳಿ ಇದಾಗಿದೆ. ಸಡನ್ ಆಗಿ ಡೌನ್ ಪೋರ್ ಜಾಸ್ತಿ ಆಗಿರೋದ್ರಿಂದ
ಇದು BBMP ಆಯುಕ್ತರಾಗ್ಲಿ ಮಹಾಪೌರರಾಗ್ಲಿ ಒಂದೇ ಟೈಮಲ್ಲಿ ಏನು ಒಳ್ಳೆ ಮಾಡೋದಕ್ಕಾಗಲ್ಲ. ಅಲ್ಲ, ಕನಿಷ್ಠವಾಗಿ ಒಂದು ಮಾಹಿತಿ ಆದರೂ ತೆಗೆದುಕೊಂಡು ಯಾವ್ಯಾವ ಭಾಗದಲ್ಲಿ ಮನೆಗೆ ನೀರು ನುಗ್ಗಿದೆ, ಅಲ್ಲಿ ಏನಾದ್ರು ಪರಿಹಾರ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟ ಕಾರ್ಪೊರೇಟರ್ನಾರು ಸಂಪರ್ಕ ಮಾಡುವಂಥ ಒಂದು ಸಾಮಾನ್ಯವಾದ ಒಂದು ಜ್ಞಾನ ಇರಬೇಕಿತ್ತು ಅಂತ ಹೇಳೋದು. ಮನೆಗೆ ನೀರು ನುಗ್ಗಿದಂಥ ಉದಾಹರಣೆಗಳೇ ಬೆಂಗಳೂರಲ್ಲಿ ಇಲ್ಲ ಅಂದಾಗ ಕೇವಲ ನಿಮ್ಮ ಒಂದು ವಾರ್ಡಲ್ಲೇ 40 ಮನೆಗೆ ನೀರು ನುಗ್ಗಿದೆ, ಅಂಥ ಒಂದು ಮಾಹಿತಿಯೇ ಬೆಂಗಳೂರಿನ BBMP ಆಯುಕ್ತರಿಗೆ ಇಲ್ಲ ಅಂದರೆ ಇದೊಂಥರ ವಿಪರ್ಯಾಸ ಅನ್ಸಲ್ವಾ? ಇಲ್ಲ, ಈಗ ಫಸ್ಟ್ ನಾವು ಆಯುಕ್ತರು ಆಗ್ಲಿ ಬರೋವರೆಗೂ ಮಾಹಿತಿ ಕೊಡ್ಲಿಲ್ಲ. ಸೀದಾ ನಾವು ನಮ್ಮ ಕೆಲಸವನ್ನು ಮಾಡ್ಬೇಕು ಅಂತ ಹೇಳಿ ಮುಂಚೆ ಸಂಜೆ ನೀರು ಮಳೆ ಬಂದಾಗ್ಲೇ ನಮ್ಮ AE ಮತ್ತು ಬೇರೆ ಇಂಜಿನಿಯರ್ಸ್ ಎಲ್ಲ ಸ್ಥಳದಲ್ಲೇ ಇದ್ರು. ಸಂಪತ್ ಅವರೇ, ನಿಮ್ಮ ಏರಿಯಾದಲ್ಲಿ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ಇಂಥದ್ದೊಂದು ಸಮಸ್ಯೆ ಆಗತ್ತೆ, ಅದಕ್ಕೊಂದು ಶಾಶ್ವತ ಪರಿಹಾರದ ಬಗ್ಗೆ ಏನಾದ್ರು ಆಲೋಚನೆ ಮಾಡಿದ್ದೀರಾ ಹೇಗೆ? ಇಲ್ಲ, ಖಂಡಿತ ಸರ್. ಮುಂಚೆ ಸುಮಾರು ಕಡೆ ಈಗ ಯಾವುದೂ ಇಲ್ಲ. ಬರೀ ಈಗ ರೋಷನ್ ನಗರ ಮತ್ತು ಸುಜಾನ್ ನಗರ ಅಂತ ಜಾಗದಲ್ಲಿ ಮಾತ್ರ ನೀರು ಬಂದಿದೆ. ಅದನ್ನು ಖಂಡಿತ ನಾವು ಡಿಸಲ್ಟಿಂಗ್ ಮಾಡಿ ಖಂಡಿತ ನಮ್ಮ ಪರಿಹಾರ ಮಾಡ್ತೀವಿ ಅಂತ. ನಿಮ್ಮ ನಗರಕ್ಕೆ ಸಂಪರ್ಕ ಮಾಡುವಂತ ಯಾವ್ದಾದ್ರು ಮೇನ್ ರೋಡ್ಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿರುವಂತಹ ಒಂದು ದೂರು ಬಂದಿದೆಯಾ ನಿಮ್ಗೆ? ಅದು ಗಮನಕ್ಕೆ ಬಂದಿದೆಯಾ ಈಗ? ಇಲ್ಲ, ಟಾನೇರಿ ರೋಡ್ ಅಲ್ಲಿ 1 ಅವರ್ ಗಾಡಿ ಬ್ಲಾಕ್ ಆಗಿತ್ತು. ಬಟ್ ಈಗ ಟ್ರಾಫಿಕ್ ಫ್ಲೋ ಟಾನೇರಿ ರೋಡ್ ಅಲ್ಲಿ ಈಗ ಯಾವುದೇ ಟ್ರಾಫಿಕ್ ಬ್ಲಾಕ್ ಆಗಿಲ್ಲ ಅಂತ ಹೇಳ್ತೀವಿ? ಬ್ಲಾಕ್ ಆಗಿಲ್ಲ. ಓಕೆ, ಥ್ಯಾಂಕ್ ಯು ಸಂಪತ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಇದು ದಿಜೆಹಳ್ಳಿ ಕಾರ್ಪೊರೇಟರ್ ಸಂಪತ್ ಅವರ ಮಾತು. ಅಲ್ಲಿ ಸುಮಾರು 40 ಮನೆಗಳಿಗೆ ನೀರು ನುಗ್ಗಿರಬಹುದು, 40ಕ್ಕೂ ಹೆಚ್ಚು ಮನೆಗಳಿಗೆ. ಈಗ ಅದನ್ನು ಕೃತಕವಾಗಿ ಅಲ್ಲಿಂದ ನೀರನ್ನು ಪಂಪ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಮತ್ತು ಬಹುತೇಕವಾಗಿ ಪರಿಸ್ಥಿತಿ ಒಂದು ತಹಬದಿಗೆ ಬಂದಿದೆ ಎನ್ನುವಂಥ ಮಾಹಿತಿಯನ್ನು ಅಲ್ಲಿನ ಕಾರ್ಪೊರೇಟರ್ ಕೊಡ್ತಾರೆ. ಒಟ್ಟಾರೆಯಾಗಿ ಬೆಂಗಳೂರಿನ ತಗ್ಗು ಪ್ರದೇಶದ ಮನೆಗಳಿಗೆ ಎಂದಿನಂತೆ ನೀರು ನುಗ್ಗಿದೆ. ಅವರ ಅಳಲನ್ನು ಕೇಳುವವರು ಮಾತ್ರ ಯಾರೂ ಇಲ್ಲದಂತಾಗಿದೆ. ಆದರೆ ಸ್ಥಳೀಯ ಕಾರ್ಪೊರೇಟರ್ಗಳು ಕೂಡ ಈಗ ತುರ್ತು ಅವರ ನೆರವಿಗೆ ಹೋಗಬೇಕಾಗಿದೆ. ಅಲ್ಲಿನ ಮನೆಗಳ ನೀರು ನುಗ್ಗಿರುವಂತಹ ಮನೆಗಳ ನಾಗರಿಕರ ರಕ್ಷಣೆಗೆ ನಿಲ್ಲಬೇಕಾಗಿದೆ. ಅದರ ಜೊತೆಗೆ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಈಗ ಏನು ರಸ್ತೆ ಸಂಚಾರ ಸಂಪೂರ್ಣವಾಗಿ ಹದಗೆಟ್ಟಿದೆ, ಅಲ್ಲಿ ಸಂಚಾರಿ ಪೊಲೀಸರು ಕೂಡ ಮುಂದೆ ನಿಂತು ಈ ಒಂದು ಸಂಚಾರ ದಟ್ಟಣೆಯನ್ನು ನಿವಾರಿಸುವಂಥ ಕಾರ್ಯದಲ್ಲಿ ಮುಂದಾಗಬೇಕಾಗಿದೆ. ಒಟ್ಟಾರೆಯಾಗಿ ಬೆಂಗಳೂರಿನ ಬಹುಭಾಗಗಳಲ್ಲಿ ಈಗ ಮಳೆ ತನ್ನ ಆಟವನ್ನು ಆಡಿದೆ. ಸಂಪೂರ್ಣವಾಗಿ ಜಲಾವೃತವಾದಂಥ ರಸ್ತೆಗಳಲ್ಲಿ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಆ ನಿಟ್ಟಿನಲ್ಲಿ ಈಗ ಹಲವಾರು ರೀತಿಯಾದಂಥ ಕ್ರಮಗಳನ್ನು ಕೈಗೊಂಡರೂ ಕೂಡ ಇನ್ನೂ ಸಂಚಾರ ವ್ಯವಸ್ಥೆ ಸರಿ ಹೋಗ್ತಾ ಇಲ್ಲ ಕೆಲವು ಭಾಗಗಳಲ್ಲಿ. ಆದರೆ ಇನ್ನುಳಿದಂತೆ ಬಹುತೇಕ ಭಾಗಗಳಲ್ಲಿ ಮಳೆಯ ಅಬ್ಬರ ಕಡಿಮೆ ಆಗ್ತಿರೋದ್ರಿಂದ ಹಂತ ಹಂತವಾಗಿ ಬೆಂಗಳೂರು ತನ್ನ ನಾರ್ಮಲ್ ಸ್ಟೇಜ್ಗೆ ಬರ್ತಾ ಇದೆ. ಈಗಾಗಲೇ BBMP ಒಂದು ಸಹಾಯ ವಾಣಿಯನ್ನು ಕೂಡ ತೆರೆದಿದೆ. ಇಲ್ಲಿಗೆ ಸಂಪರ್ಕ ಮಾಡಿ ನಾವು ಹೆಚ್ಚಿನ ಒಂದು ನೆರವಿಗೆ ಬರ್ತೀವಿ ಸಂಕಷ್ಟಕ್ಕೀಡಾದವರಿಗೆ ಅಂತ ಹೇಳಿದೆ. ಈ ಒಂದು ದೂರವಾಣಿ ನಂಬರ್ಗೆ ಕೂಡ ಕರೆ ಮಾಡಬಹುದು ನೀವು ಯಾವುದಾದ್ರೂ ರೀತಿಯಾದಂಥ ತೊಂದರೆಗೆ ಒಳಗಾಗಿದ್ದಲ್ಲಿ. ಒಟ್ಟಾರೆಯಾಗಿ ಬೆಂಗಳೂರು ಈಗ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಸಂಜೆಯಿಂದ ಸುರಿದಂಥ ಮಳೆಗೆ ತತ್ತರಗೊಂಡಿದೆ ಅಂತ ಹೇಳ್ಬೋದಾಗಿದೆ. ಈಗ ಮಳೆಯ ಅಬ್ಬರ ಕಡಿಮೆ ಆಗಿರೋದ್ರಿಂದ ನಿಧಾನವಾಗಿ ಬೆಂಗಳೂರು ತನ್ನ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಂಥದ್ದು. ಸಾಮಾನ್ಯ ರಸ್ತೆಗಳಲ್ಲಿ ಕೂಡ ಸುಮಾರು 1.5 ಇಂದ 2 ಅಡಿಗಳ ತನಕ ನೀರು ನಿಂತಿತ್ತು. ಇನ್ನು ಅಂಡರ್ ಪಾಸ್ ಮತ್ತು ಬ್ರಿಡ್ಜ್ ಇರುವಂಥ ಜಾಗಗಳಲ್ಲಿ ಸುಮಾರು 4 ರಿಂದ 5 ಅಡಿಗಳ ತನಕ ನೀರು ನಿಂತಿದೆ. ಈ ಭಾಗದಲ್ಲಿ ಯಾವುದಾದ್ರೂ ಕಾರು ಅಥವಾ ಆಟೋ ಹೋದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬೋದಾಗಿದೆ. ಅಂತಹ ಒಂದು ಘಟನೆ ನಡೆದಿದೆ ಕೂಡ ಶೇಷಾದ್ರಿಪುರಂನಲ್ಲಿ. ಅಲ್ಲಿನ ರೈಲ್ವೆ ಅಂಡರ್ ಪಾಸ್ನಲ್ಲಿ ಸುಮಾರು 5 ಅಡಿಗಳ ತನಕ ನೀರು ನಿಂತಿದ್ದು BMTC ಅಂತ ಬಸ್ಸೇ ಮುಳುಗಡೆಯಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ನ ಭಾಗದಲ್ಲಿಯೂ ಕೂಡ ಬಹುತೇಕವಾಗಿ ಟ್ರಾಫಿಕ್ ಜಾಮ್ ಆಗಿದ್ದು ನಿಂತ ಗಾಡಿಗಳು ನಿಂತಲ್ಲಿಯೇ ಸುಮಾರು ಗಂಟೆಗಳಿಂದ ಅಲ್ಲಿಯೇ ಸಿಕ್ಕಿ ಹಾಕಿಕೊಂಡಿದೆ. ಇನ್ನು ಆಫೀಸ್ನಿಂದ ಮನೆಗೆ ಹೋಗುವಂಥ ಬಹುತೇಕ ಸಾರ್ವಜನಿಕರು ಸುಮಾರು 3 ಗಂಟೆಗಳಿಗೂ ಹೆಚ್ಚು ಕಾಲ ರಸ್ತೆಯಲ್ಲಿ ಕಳೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬೆಂಗಳೂರಿನ ಪ್ರಮುಖ ಸಂಚಾರಿ ದಟ್ಟಣೆ ಇರುವಂತಹ ಜಾಗಗಳಲ್ಲಿ ಈಗಾಗಲೇ ನಾವು ನೋಡ್ತಾ ಇದ್ದೀವಿ ಸುಮಾರು 1.5-2 ಅಡಿಗಳ ತನಕ ನೀರು ನಿಂತಿದ್ದು ಅಲ್ಲಿ ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಮೊದಲೇ ಬೆಂಗಳೂರಿನ ರಸ್ತೆಗಳು ಗುಂಡಿಗಳಿಂದ
ಕೂಡಿರುತ್ತೆ. ಇಂತಹ ಸಮಯದಲ್ಲಿ ರಸ್ತೆಯ ತುಂಬ ಸುಮಾರು 1.5 ಅಡಿ ನೀರು ನಿಂತಿರೋದ್ರಿಂದ ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಅನ್ನೋದನ್ನು ಕೂಡ ನೋಡೋದೇ ಕಷ್ಟ ಆಗುತ್ತೆ. ನಾವೀಗ ನೋಡ್ತಾ ಇದ್ದೀವಿ ಬೆಂಗಳೂರಿನ ಶೇಷಾದ್ರಿಪುರಂನ ರೈಲ್ವೆ ಅಂಡರ್ ಪಾಸ್ನಲ್ಲಿ ಒಂದು ಆಟೋ ಸಿಕ್ಕಿ ಹಾಕಿಕೊಂಡಿರುವಂತಹ ದೃಶ್ಯವನ್ನ. ಅದರ ಜೊತೆಗೆ ಅಲ್ಲಿ ಬಸ್ ಕೂಡ ಸಿಕ್ಕಿ ಹಾಕಿಕೊಂಡಿತ್ತು. ಆಟೋದಲ್ಲಿದ್ದ ಪ್ರಯಾಣಿಕ ಹರಸಾಹಸ ಮಾಡಿ ಆ ಜಾಗದಿಂದ ಹೊರಬರಬೇಕಾಗಿದೆ. ಅಂದರೆ ಯಾವುದೋ ಪ್ರವಾಹ ಬಂದಂಥ ಸನ್ನಿವೇಶವನ್ನ ಇಲ್ಲಿ ನಾವು ನೋಡ್ತಿರುವಂತಹದ್ದಾಗಿದೆ. ಕೇವಲ ಆ ಒಂದು ಜಾಗದಲ್ಲಿ ತುಂಬ ತಗ್ಗು ಪ್ರದೇಶ ಇರೋದ್ರಿಂದ ಪ್ರತಿ ಬಾರಿಯೂ ಮಳೆ ಬಂದಾಗ ಅಲ್ಲಿ 3 ರಿಂದ 4 ಅಡಿಗಳ ತನಕ ನೀರು ನಿಲ್ಲುತ್ತೆ. ಸಾಮಾನ್ಯವಾಗಿ ಕಾರು ಅಥವಾ ಆಟೋ ಅಂತ ವಾಹನಗಳು ಆ ಒಂದು ರಸ್ತೆಯಲ್ಲಿ ಹೋದಾಗ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಈಗ ನೀವು ನೋಡ್ತಿದ್ದೀರಿ ಆಟೋ ಬಹುತೇಕವಾಗಿ ಮುಳುಗಡೆಗೆ ಒಳಗಾಗಿದೆ ಮತ್ತು BMTC ಬಸ್ ಕೂಡ ಸುಮಾರು 3/4 ಭಾಗ ಅಲ್ಲಿ ಆ ಒಂದು ಪ್ರದೇಶದಲ್ಲಿ ಮುಳುಗಡೆ ಆಗಿದೆ. ಇಂತಹ ಸಂದರ್ಭದಲ್ಲಿ ಆ ಆಟೋ ಅಥವಾ ಬಸ್ನಲ್ಲಿ ಒಂದೊಮ್ಮೆ ಚಿಕ್ಕ ಮಕ್ಕಳು ಅಥವಾ ಮಹಿಳೆಯರು ಇದ್ದರೆ ಅವರ ಗತಿ ಏನು ಅನ್ನುವಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ಯುವಕ ಒಬ್ಬ ಆಟೋದಲ್ಲಿ ಇದ್ದು ಆತನೇ ಕೂಡ ಅಲ್ಲಿ ಪರದಾಡುವಂತಾಗಿದ್ರೆ, ಒಂದೊಮ್ಮೆ ಅಲ್ಲಿ ಮಕ್ಕಳು ಯಾರ್ಯಾರು ಇದ್ದಿದ್ರೆ ಅವರ ನೆರವಿಗೆ ಯಾರು ಹೋಗ್ತಾರೆ? ತಕ್ಷಣಕ್ಕೆ BBMPಗೆ ಇಂತಹ ಒಂದು ಅವಘಡದಿಂದ ಅವರಿಗೆ ಒಂದು ರಕ್ಷಣೆ ಕೊಡಲಿಕ್ಕೆ ಯಾವುದೇ ರೀತಿಯಾದಂಥ ಸಲಕರಣೆಗಳಾಗಲಿ ತಕ್ಷಣಕ್ಕೆ ಅಲ್ಲಿ ಸಿಗೋದಿಲ್ಲ. ಟ್ರಾಫಿಕ್ ಕೂಡ ಒಂದು ಹಂತದಲ್ಲಿ ಜಾಮ್ ಆಗೋದ್ರಿಂದ ತಕ್ಷಣಕ್ಕೆ ಆ ಒಂದು ಪ್ರದೇಶಕ್ಕೆ ಆಗೋದಿಲ್ಲ. ಆದ್ದರಿಂದ ಇಂತಹ ಸಮಸ್ಯೆಗಳಿಗೆ ಒಂದು ಶಾಶ್ವತವಾದಂತಹ ಮುಕ್ತಿ ಕೊಡಬೇಕಾಗಿದೆ. ಇಂತಹ ಕೆಲವು ಪ್ರದೇಶಗಳನ್ನು BBMP ಗುರುತಿಸಬೇಕಾಗಿದೆ ಮತ್ತು ಪ್ರತಿ ಬಾರಿಯೂ ಮಳೆ ಬಂದಾಗ ಸಿಲಿಕಾನ್ ಸಿಟಿ ಅನುಭವಿಸುವಂಥ ಈ ಎಲ್ಲ ತೊಂದರೆಗಳಿಂದ ಹೊರಬರಬೇಕಾಗಿದೆ. ಆದರೆ ಇದಕ್ಕೆ ಒಂದು ವ್ಯವಸ್ಥಿತವಾದಂತಹ ಒಂದು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಪ್ರತಿ ಬಾರಿಯೂ ಕೂಡ ಬೆಂಗಳೂರಿನಲ್ಲಿ ಸ್ವಲ್ಪ ಮಟ್ಟಿಗೆ ಜೋರಾಗಿ ಮಳೆ ಬಂದರೆ ಸಾರ್ವಜನಿಕರು ಹಿಡಿಶಾಪ ಹಾಕುವುದಂತೂ ತಪ್ಪೋದಿಲ್ಲ. ಆದರೆ ಇವತ್ತು ಸುರಿದಂತಹ ಮಳೆಗೆ ಬೆಂಗಳೂರು ಬಹುತೇಕ ನಲುಗಿ ಹೋಗಿದೆ ಅಂತಲೇ ಹೇಳ್ಬೋದಾಗಿದೆ. ಸುಮಾರು 3 ಗಂಟೆಗಳ ತನಕ ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಬೆಂಗಳೂರಿನ ಪ್ರಮುಖ ರಸ್ತೆಗಳು ಜಲಾವೃತಗೊಂಡಿದ್ದು ಸಂಚಾರ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಸಾರ್ವಜನಿಕರು ಸುಮಾರು 3-4 ಗಂಟೆಗಳ ಕಾಲ ರಸ್ತೆಯಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಒಟ್ಟಾರೆಯಾಗಿ ಈಗ ಮಳೆಯ ಅಬ್ಬರ ಕಡಿಮೆಯಾಗಿದ್ದು ಪ್ರಮುಖ ರಸ್ತೆಗಳನ್ನು ಹೊರತುಪಡಿಸಿದರೆ ಕೆಲವು ಭಾಗಗಳಲ್ಲಿ ಸಂಚಾರ ವ್ಯವಸ್ಥೆ ಸಹಜ ಸ್ಥಿತಿಗೆ ಮರಳುತ್ತಾ ಇದೆ. ಆದರೆ ಇನ್ನೂ ಕೂಡ ಕೆಲವು ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ದಟ್ಟಣೆ ಇದೆ. ಈಗ ಮಳೆ ನಿಂತಿರುವುದರಿಂದ ಎಲ್ಲರೂ ಒಟ್ಟಿಗೆ ಪ್ರಯಾಣ ಆರಂಭಿಸಿರುವುದರಿಂದ ಮತ್ತೆ ಟ್ರಾಫಿಕ್ ಜಾಮ್ ಆಗಿದೆ. ಹಂತ ಹಂತವಾಗಿ ಬೆಂಗಳೂರು ಸಹಜ ಸ್ಥಿತಿಗೆ ಬರ್ತಾ ಇದೆ. ಇನ್ನೂ ಬಹುತೇಕ 1-1.5 ಗಂಟೆಗಳ ಕಾಲ ಬೇಕಾಗಬಹುದು ಕೆಲವು ಭಾಗಗಳಲ್ಲಿ ಒಂದು ಸಹಜ ಸ್ಥಿತಿಗೆ ಬರಲು. ಅದರಲ್ಲಿ ನಾವು ಗಮನಿಸಬಹುದಾದಂದರೆ ಮೆಜೆಸ್ಟಿಕ್ನ ಮುಖ್ಯ ರಸ್ತೆ, ಶೇಷಾದ್ರಿಪುರಂನ ಮುಖ್ಯ ರಸ್ತೆ, ವಿಂಡ್ಸರ್ ಮ್ಯಾನರ್ ಬ್ರಿಡ್ಜ್ ಮತ್ತು ಆ ಏರ್ಪೋರ್ಟ್ ರೋಡ್, ಅದರ ಜೊತೆಗೆ JC ರಸ್ತೆ, ಈ ಎಲ್ಲ ಭಾಗಗಳಲ್ಲಿ ಈಗಾಗಲೇ ಸಾಕಷ್ಟು ಸಂಚಾರ ದಟ್ಟಣೆ ಇದೆ. ಒಂದೊಮ್ಮೆ ನೀವು ಆ ಕಡೆ ಪ್ರಯಾಣಿಸಿದಾದರೆ ಮಾರ್ಗವನ್ನು ಬದಲಿಸಿ ಅಂತ ಈ ಮೂಲಕ ಹೇಳ್ತಿದ್ದೀವಿ. ಮತ್ತು ಮನೆಗಳಿಗೆ ನೀರು ನುಗ್ಗಿರುವಂತಹ ಸಾಕಷ್ಟು ಉದಾಹರಣೆಗಳಿದೆ. BBMP ಸಹಾಯವಾಣಿಯನ್ನು ಕೂಡ ತೆರೆದಿದೆ. ಒಂದೊಮ್ಮೆ ತುಂಬ ದೊಡ್ಡ ಮಟ್ಟದ ಸಮಸ್ಯೆ ನಿಮಗೆ ಇಲ್ಲಿದ್ದರೆ ಆ ಸಹಾಯವಾಣಿಗೆ ಕರೆ ಮಾಡಿ. BBMPಯ ಸಿಬ್ಬಂದಿಗಳು ನಿಮ್ಮ ಸಹಾಯಕ್ಕೆ ಬಂದರೂ ಬರಬಹುದು. ಈಗಾಗಲೇ ಬೆಂಗಳೂರಿನ DJ ಹಳ್ಳಿಯಲ್ಲಿ ಕೇವಲ ಒಂದು ಬಡಾವಣೆಯಲ್ಲಿ 40 ಮನೆಗಳಿಗೆ ನೀರು ನುಗ್ಗಿದೆ ಅಂತ ಸ್ವತಃ ಅಲ್ಲಿನ ಕಾರ್ಪೊರೇಟರ್ ಸಂಪತ್ ನಮ್ಮ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿ ಒಪ್ಪಿಕೊಳ್ತಾರೆ. ಹಾಗೆ ಎಂದಿನಂತೆ ಮಳೆ ಬಂದರೆ ಬೆಂಗಳೂರಿನ ಕೆಲವು ತಗ್ಗು ಪ್ರದೇಶಗಳು ಜಲಾವೃತಗೊಳ್ಳುತ್ತವೆ. ಆ ತಗ್ಗು ಪ್ರದೇಶದಲ್ಲಿರುವಂಥ ಮನೆಗಳಿಗೆ ನೀರು ನುಗ್ಗಿ ಆ ಮನೆಯ ನಿವಾಸಿಗಳು ಇಡೀ ರಾತ್ರಿ ಜಾಗರಣೆ ಮಾಡುವಂಥ ಉದಾಹರಣೆಗಳು ಸಾಕಷ್ಟಿದೆ. ಅವರ ಪಾಲಿಗೆ ಇವತ್ತು ಕೂಡ ಜಾಗರಣೆ ಆಗಬಹುದು. ಯಾಕಂದರೆ ಇವತ್ತು ಸುರಿದಂಥ ಮಳೆಯ ಪ್ರಮಾಣ ಆ ಮಟ್ಟಿಗಿದೆ. ಬೆಂಗಳೂರಿನ ಕೆಲವು ಭಾಗದಲ್ಲಿ ಇವತ್ತು ಮನೆಗಳಿಗೂ ಕೂಡ ನೀರು ನುಗ್ಗಿ ಜನಜೀವನವು ಅಸ್ತವ್ಯಸ್ತವಾಗಿದೆ, ಸಂಚಾರವೂ ಕೂಡ ಅಸ್ತವ್ಯಸ್ತವಾಗಿದೆ. ಮಳೆಯ ಕುರಿತಾದಂಥ ಇನ್ನಷ್ಟು ಮಾಹಿತಿ ನಿಮ್ಮ ಮುಂದಿಡ್ತೀವಿ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.